ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಶೈಲೇಂದ್ರ ಬೆಳದಾಳೆ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ಸರ್, ಪ್ರತಿಯೊಬ್ಬರಿಗೂ ಕೂಡ ಕನಸಿರುತ್ತೆ, ಮನೆ ಹೀಗಿರ್ಬೇಕು, ಹೀಗೆ ಪ್ಲಾನ್ ಮಾಡಬೇಕು ಅಂತ. ಈ ಪ್ಲಾನ್ ಯಾರದ್ದು? ನಮ್ಮ ಹೋಮ್ ಮಿನಿಸ್ಟರ್, ನಮ್ಮ ಮಗಳ ಅವರು ಇಬ್ಬರು ಕಂಪ್ಲೀಟ್ ಅವ್ರ ಯೋಜನೆ, ಅವ್ರ ಕನಸಿನ ಒಂದು ಯೋಜನೆ ಇದೆ. ಭಗವಂತ ಖೂಬಾ ಅವರನ್ನ ಸೋಲಿಸುವಂತಹ ನಿಟ್ಟಿನಲ್ಲಿ ಕೆಲವರು ಬಿಜೆಪಿ ಶಾಸಕರೇ ಕೆಲಸ ಮಾಡಿಬಿಟ್ರಂತೆ. ಪಾಪ ಗ್ರೌಂಡ್ ಅಲ್ಲಿ ಮಾತಾಡ್ಕೋತಾ ಇದ್ರಪ್ಪ. ಒಳ ಒಪ್ಪಂದ ರಾಜಕೀಯ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ನಡೀತಾ ಇದೆ ಬೀದರ್ನಲ್ಲಿ. ಶೈಲೇಂದ್ರ ಬೆಳದಾಳೆ ಅವ್ರ ತಾಯಿ ಕಾಂಗ್ರೆಸ್ ಇಂದ ನಿಂತು ಬಿಟ್ರು. ಎಲ್ಲಾ ಕಡೆ ಒಂದೇ ಟೇಪ್ ರೆಕಾರ್ಡ್ ಹಾಕ್ತಿದ್ದಾರೆ ವಿಜಯೇಂದ್ರ ಅವರು. ಅವರ ಭಾಷಣದಲ್ಲಿ ಬದಲಾವಣೆ ಕಾಣಿಸ್ತಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಜಿಯವರ ಕಾಲಿನ ಧೂಳಿಗೆ ಸಮಾನ ಇಲ್ಲ ಅಂತ ನಿನ್ನೆ ಹೇಳಿದ್ರು. ಸರ್, ಸಾಗರ್ ಖಂಡ್ರೆ ಆಯ್ಕೆಯಾಗಿ 1 ವರ್ಷ ಆಗಿದೆ. ಸಂತೃಪ್ತಿ ಇದೆಯಾ ಬೀದರ್ ಜನರಿಗೆ? ಸಾಗರ್ ಖಂಡ್ರೆ MP ಆದ್ಮೇಲೆ ಅವಕಾಶ ಕೊಟ್ಟಿದ್ದು ಕೆಲಸ ಮಾಡ್ಬೇಕು. ಎಲ್ಲ ಜನರ ಮಧ್ಯೆ ಇನ್ನೂ ಇಲ್ಲ, ಅವರು ನಾಟ್ ರೀಚಬಲ್ ಇದ್ದಾರೆ, ಕೆಲಸ ಮಾಡಬೇಕು. ವಿಜೇಂದ್ರ ಹಠಾವೋ ಅನ್ನುವಂತಹ ಬೆಂಕಿ ಜ್ವಾಲೆ ಬಿಜೆಪಿಯಲ್ಲಿ ಇನ್ನೂ ಇದೆಯಾ? ಅದು ಯಾರು ಹಠಾವ್ ಅಂದಿರು ರಾಷ್ಟ್ರೀಯ ನಾಯಕರು ಅವರನ್ನೇ ಹಠಾವ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬುರೇದಿನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಜನಾಕ್ರೋಶ ಅಂತ ರೆಡಿ ಮಾಡ್ಕೊಳ್ತಿರುವಾಗಲೇ ಮೋದಿ ಅವರು 50 ರೂಪಾಯಿ ಥಸ್ ಅಂತ ಜಾಸ್ತಿ ಮಾಡ್ಬಿಟ್ರು ಗ್ಯಾಸ್ ರೇಟ್. ಇಬ್ಬರದ್ದು ಲವ್ ಮ್ಯಾರೇಜ್ ಹೇಗೆ ಅಂತ? ಒನ್ ಟೈಪ್ ಆಫ್ ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ. ನಾವು ಸಾಧನೆ ಮಾಡಬೇಕು ಅಂದಾಗ ಸಹಜವಾಗಿ ಅಡೆತಡೆಗಳು ಬರುತ್ತೆ, ತುಂಬಾ ಕುಗ್ಗ್ ಹೋಗ್ತೀವಿ. ಅದು ಇದ್ದೇ ಇರುತ್ತಲ್ಲ.